ಅದು ಅವರ ಗ್ರೇಟ್ನೆಸ್ ಸರ್. ಅದು ಹೇಳೋದಕ್ಕೂ ಸ್ವಲ್ಪ ಭಯ ಇತ್ತು ನನಗೆ. ಆಮೇಲೆ ಎನಿ ಮೂಮೆಂಟ್ ಶಿವಣ್ಣ ಅದನ್ನು ಬೇಡ ಅಂದ್ಬಿಟ್ಟಿದ್ರೆ ಅದು ಅವತ್ತೇ ಅದು ಆ ಐಡಿಯಾ ಹೋಗ್ಬಿಟ್ಟಿರೋದು. ಬಟ್ ಧೈರ್ಯ ಮಾಡಿ ನಾನು ಕೇಳಿದೆ, ಅಣ್ಣ ಹಿಂಗಿದೆ ಅಂದರೆ ಎಷ್ಟು ಎಕ್ಸೈಟ್ ಆದರೂ ಗೊತ್ತಾರು, ಸೂಪರಮ್ಮ ಮಾಡೋಣಮ್ಮ ಅಂತ ಆವಾಗಲೇ ಹೇಳಿದರು. ಅದಕ್ಕೆ ಏನೇನು ನಾವು ಕಾಸ್ಟ್ಯೂಮ್ಸ್ ಆಗಲಿ, ಆಮೇಲೆ ಅದಕ್ಕೆ ಫೇಸ್ ಮೇಕಪ್ ಆಗಲಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು ಎಲ್ಲ ಮಾಡೋ ಟೈಮ್ಗೆ ನಮ್ಗೆ ಆ ಬ್ಯಾಡ್ ನ್ಯೂಸ್ ಬಂದ್ಬಿಡ್ತು, ಈ ಥರ ಮಾಡೋಕ್ಕ ಅಂತ. ಆವಾಗ್ಲೂ ಅಣ್ಣ ಯಾವುದನ್ನ ಬೇಡ ಅಂತ ಹೇಳುವ ಚಾನ್ಸಸ್ ತುಂಬ ಇತ್ತು. ಅವ್ರು ಏನು ಅವ್ರ ಲೈಫಲ್ಲಿ ಏನೇ ಚೇಂಜಸ್ ಬಂದರೂ ಸಿನಿಮಾದಲ್ಲಿ ಚೇಂಜಸ್ ಮಾಡಿಲ್ಲ. ಏನೇ ಆದರೂ ಅವ್ರು ಹಂಗೆ ನಿಂತಿದ್ರು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಶಿವಣ್ಣ. ಆ ವೇಷನ ಹಾಕಿ, ಅದು ಆ ಟೈಮಲ್ಲಿ ಹಾಕಿ ಒಂದು 200-250 ಜನ ಕ್ರೂ ಇದ್ದರು. ಅವ್ರ ಎದುರುಗಡೆ ಒಂದು ಸೂಪರ್ ಸ್ಟಾರ್ ಸೀರೆ ಉಟ್ಕೊಂಬರ್ಬೇಕಂದ್ರೆ ಹೆಂಗಿರುತ್ತೆ ಸರ್, ಅದು ಯಾರನ್ನ ಮಾಡೋಕ್ಕಾಗತ್ತಾ? ಆದರೆ ನನ್ನ ಕಣ್ಮುಂದೆ ಹಂಗೆ ಆ ದೃಶ್ಯ ಕೊನೆ ಉಸಿರೋರ್ಗೂ ಹಂಗೆ ಉಳ್ಕೊಂಬಿಟ್ಟಿದೆ. ಹಂಗೆ ನಡ್ಕೊಂಬಂದ್ರು ಆ ಸೀರೆ ಉಟ್ಕೊಂಡು ಅಲ್ಲಿಂದ. ಅಪ್ಪ ಈಗಲೂ ನನಗೆ ಕೂದಲು ನಿಂತ್ಕೊಳ್ಳೋದು. ಸುಮ್ಮನೆ ಹಂಗೆ ಆ ಸೀರೆ ಉಟ್ಕೊಂಡು ಎಲ್ಲರ ಮುಂದೆ ಬಂದರು. ಅದ್ರ ಏನೇನು ಶಾರ್ಟ್ಸ್ ಇದೆ ಅದೆಲ್ಲ ಮಾಡಿದ್ರು. ಪಾಪ ಅದನ್ನು ಸುಸ್ತಾಗಿದ್ರು ಪಾಪ ಅವರು. ಬಟ್ ಸಖತ್ತಾಗಿ ಮಾಡಿಕೊಟ್ರು. ಅದ್ರ ರಿಸಲ್ಟ್ ಇವತ್ತು ಕಾಣ್ತದೆ.